ಕಿಟ್ಟಿ ಬಂದೇ ಬಿಟ್ಟ. ಅಂತೂ ಕಿಟ್ಟಿ ಬಂದಿದ್ದು ಬಹಳಷ್ಟು ಜನರಿಗೆ ಖುಷಿ ಆಯ್ತು. ಜೊತೆಗೆ ಕೆಲವಷ್ಟು ಜನ ನಿರೀಕ್ಷೆಯೂ ಸಹ ಮಾಡಿರ್ಲಿಲ್ಲ ಅನ್ಕೊಳ್ಳಿ. ಯಾಕೆಂದ್ರೆ ಕಿಟ್ಟಿ ಕತೆ ಮುಗ್ದಾಗಿತ್ತು. ವೈಶಾಖ ಒಂದು ಪ್ಲಾನ್ ಅನ್ನ ಮಾಡಿ ಕಿಟ್ಟಿನ ಕಥೆಯನ್ನು ಕೂಡ ಮುಗಿಸಿರ್ತಾಳೆ, ರೂಢಿಗಳನ್ನ ಕಳಿಸಿ. ಸೊ ಆದ್ರೆ ಈಗ ರಾಮಾಚಾರಿಗೂ ಕೂಡ ಒಂದು ದೊಡ್ಡ ಆಶ್ಚರ್ಯ ಕೂಡ ಕಾದಿದೆ. ಕಿಟ್ಟಿ ಬಂದಿದ್ದಾನೆ, ಇಮಿಡಿಯೇಟ್ ಆತ ಬರುವುದೇ ಮನೆಗೆ. ಸೊ ಮನೆಗೆ ಬಂದಾಗ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ, ಜೊತೆಗೆ ಆ ವೈಶಾಖ ರಿಯಾಕ್ಷನ್, ರಾಮಾಚಾರಿ ರಿಯಾಕ್ಷನ್ ನೋಡ್ಬೇಕು ಅಂತ ಅಭಿಮಾನಿಗಳು ವೆಯ್ಟ್ ಮಾಡ್ತಿರೋದು. ಸೊ ಯಾವ ರೀತಿ ರಾಮಾಚಾರಿ ಅದನ್ನ ಸ್ವೀಕರಿಸ್ತಾನೆ, ಯಾಕಂದ್ರೆ ಆತನೇ ಎಲ್ಲ ಸಂಸ್ಕಾರ ಎಲ್ಲವನ್ನೂ ಕೂಡ ಮಾಡಿರೋದು. ಆದ್ರೆ ಈಗ ನೋಡಿದ್ರೆ ಕಿಟ್ಟಿ ಮನೆಗೆ ಬರ್ತಿದ್ದಾನೆ. ಬಹಳಷ್ಟು ಜನರಿಗೂ ಕೂಡ ಕುತೂಹಲ, ಯಾವ ರೀತಿ ಆತ ಬಚಾವಾದ ಅದನ್ನ ತಿಳ್ಕೊಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನೀವು ಕೂಡ ನೋಡ್ತಾ ಇದ್ದೀರಾ, ನೀವು ಕೂಡ ಇಷ್ಟ ಪಡ್ತಾ ಇದ್ದೀರಾ ಒಂದು ಪಾತ್ರ, ರಾಮಾಚಾರಿ ಪಾತ್ರ ಇಷ್ಟನ ಅಥವಾ ಕೃಷ್ಣ ಪಾತ್ರ ಇಷ್ಟನ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ರೇಟಿಂಗ್, ಒಳ್ಳೆ TRP ಕೂಡ ಇದೆ, ಪಡೆದುಕೊಂಡಿದೆ. ಸೊ ಹೀಗಾಗಿ ಇಷ್ಟಪಟ್ಟು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಚಾರು ಮತ್ತು ಈಗ ರಾಮಾಚಾರಿ ಮನೆ ಬಿಟ್ಟು ಹೋಗುವಂತ ಪ್ಲಾನ್ ಅಂದ್ರೆ ಹಂತಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಕೋದಂಡ ಬೈತಾ ಇದ್ದಾನೆ. ಸೊ ಒಂದು ಜಗಳ ಕೂಡ ಕ್ರಿಯೇಟ್ ಆಗಿದೆ. ಕಿಟ್ಟಿ ಬಂದು ಎಲ್ಲಾ ಸತ್ಯವನ್ನ ತಿಳಿಸಿದರೆ ಆಗ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗುತ್ತೆ. ಕೃಷ್ಣನಿಗೆ ಮಾತ್ರ ಎಲ್ಲಾ ಸತ್ಯ ಗೊತ್ತಿರೋದು. ಹೀಗಾಗಿ ಕೃಷ್ಣನೇ ಬಂದು ಎಲ್ಲಾ ಸತ್ಯವನ್ನು ಕೂಡ ಹೇಳ್ಬೇಕು. ಈಗ ಮನೆಗೆ ಎಂಟ್ರಿ ಕೊಟ್ಟು ಸತ್ಯವನ್ನ ತಿಳಿಸ್ತಾನ, ವೈಶಾಖನ ಓಡಿಸ್ತಾನ, ವೈಶಾಖ ಬಣ್ಣ ಬಯಲು ಮಾಡ್ತಾನ, ಕಾದು ನೋಡ್ಬೇಕು.